ಬೆಳಗಾವಿ ನಗರದ ಯೂನಿಯನ್ ಜಿಮ್ಖಾನಾ ಕ್ಲಬ್ನಲ್ಲಿ ನಡೆದ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದು, ಆರೋಪಿಗಳ ಪತ್ತೆಗೆ 2 ವಿಶೇಷ ತಂಡಗಳನ್ನು ರಚಿಸಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ತಿಳಿಸಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೈರಿಂಗ್ ಪ್ರಕರಣದಲ್ಲಿ ಸುರೇಶ್ ಜಾಲ್ಗಾರ್ ಅವರು ಪ್ರಫುಲ್ ಪಾಟೀಲ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಮತ್ತೊಂದೆಡೆ ಕ್ಲಬ್ನ ವ್ಯವಸ್ಥಾಪಕರು ಸುರೇಶ್ ಜಾಲ್ಗಾರ್, ರಾಜು ಕಡೋಲ್ಕರ್ ಸೇರಿದಂತೆ ಹಲವರ ವಿರುದ್ಧ ಪ್ರತ್ಯೇಕ ದೂರು ನೀಡಿದ್ದಾರೆ ಎಂದು ತಿಳಿಸಿದರು. ಯೂನಿಯನ್ ಜಿಮ್ಖಾನಾ ಕ್ಲಬ್ಗೆ ಅಗತ್ಯ ಅನುಮತಿ ಇಲ್ಲದಿದ್ದರೂ ಚಟುವಟಿಕೆ ನಡೆಸಲಾಗುತ್ತಿದ್ದು, ಈ ಸಂಬಂಧವೂ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು. ಕಳೆದ ವರ್ಷ ಪ್ರಫುಲ್ ಪಾಟೀಲ್ ಮೇಲೆ ನಡೆದ ಹಲ್ಲೆ ಪ್ರಕರಣದಲ್ಲಿ ಸುರೇಶ್ ಜಾಲ್ಗಾರ್ ಭಾಗಿಯಾಗಿದ್ದ. ಆ ಪ್ರಕರಣದ ಸೇಡಿನ ಹಿನ್ನೆಲೆಯಲ್ಲಿ ಈ ಫೈರಿಂಗ್ ಘಟನೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಎಂದು ಆಯುಕ್ತರು ತಿಳಿಸಿದರು. ನಿನ್ನೆ ಯೂನಿಯನ್ ಜಿಮ್ಖಾನಾ ಈ ಜಾಗೆಯಲ್ಲಿ ಒಂದು ಪಿಸ್ತೂಲಿಂದ ಫೈರ್ ಮಾಡೋದು ಘಟನೆ ಆಗಿದೆ. ಈ ವಿಚಾರದಲ್ಲಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ನಾವು ದಾಖಲು ಮಾಡಿದ್ದೀವಿ. ಒಂದು ಪ್ರಕರಣದಲ್ಲಿ ಫಿರ್ಯಾದಿ ಸುರೇಶ್ ಜಾಲ್ಗಾರ್ ಅಂತ ಇದ್ದಾನೆ ಮತ್ತು ಆರೋಪಿ ಪ್ರಫುಲ್ ಪಾಟೀಲ್ ಮತ್ತು ಇತರರು ಅಂತ ಅವನು ದೂರು ನೀಡಿದ್ದಾನೆ. ಇದರಲ್ಲಿ ಅಟೆಂಪ್ಟ್ ಟು ಮರ್ಡರ್ ಮತ್ತು ಆರ್ಮ್ಸ್ ಆ್ಯಕ್ಟ್ನಲ್ಲಿ ನಾವು ಕೇಸ್ ತಗೊಂಡಿದ್ದೀವಿ. ಅದರ ಜೊತೆಗೆ ಅಲ್ಲಿಯ ಜಿಮ್ಖಾನಲ್ಲಿ ಇರೋ ಮ್ಯಾನೇಜರ್ ಕೂಡ ಈ ಜನ ಅಲ್ಲಿ ನಮ್ಮಲ್ಲಿ ಗಲಾಟೆ ಮಾಡಿದ್ದಾರೆ, ನಮ್ಮ ಪ್ರಾಪರ್ಟಿಗೆ ಡಿಸ್ಟ್ರಾಯ್ ಮಾಡಿದ್ದಾರೆ ಅಂತ ಅವರಿಂದ ಕೂಡ ಈ ಸುರೇಶ್ ಜಾಲ್ಗಾರ್, ರಾಜು ಕಡೋಲ್ಕರ್, ಇಮ್ರಾನ್ ಪಠಾನ್, ಕುಂದನ್ ಯಲ್ಲೂಳ್ಕರ್ ಇವರ ಮೇಲೆ ನಾವೊಂದು ಕೇಸ್ ತಗೊಂಡಿದ್ದೀವಿ. ಇದು ಪ್ರಾಪರ್ಟಿ ಏನಿದೆ, ಇದು ಡಿಫೆನ್ಸ್ ಇಲಾಖೆದು ಪ್ರಾಪರ್ಟಿ. ಇದು ಲೀಸ್ನಲ್ಲಿ ಯೂನಿಯನ್ ಜಿಮ್ಖಾನಾಗೆ ಕೊಟ್ಟಿದ್ದಾರೆ. ಲೀಸ್ ಪೀರಿಯಡ್ ಮುಗಿದಿದೆ, ಆದರೂ ಕೂಡ ಇವರು ಆಪರೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಕ್ಲಬ್ ನಡೆಸಲಿಕ್ಕೆ ಕೂಡ ಪರ್ಮಿಷನ್ ಇಲ್ಲ, ಆದರೂ ಕೂಡ ಇದು ಮಾಡಿದ್ದಾರೆ. ಇದರ ಮೇಲೆ ನಾವು ಮುಂದಿನ ಕಾನೂನಿತ ಕ್ರಮ ತಗೊಳ್ತೀವಿ. ಹೋದ ವರ್ಷ ಜನವರಿ ತಿಂಗಳಲ್ಲಿ ಬೆಳಗಾವಿ ಗ್ರಾಮಾಂತರ ಲಿಮಿಟ್ನಲ್ಲಿ ಈ ಪ್ರಫುಲ್ ಪಾಟೀಲ್ ಮೇಲೆ ಒಂದು ಇದೇ ಥರ ಒಂದು ಹಲ್ಲೆ ಆಗಿತ್ತು. ಅದರಲ್ಲಿ ಇವನು ಸುರೇಶ್ ಜಾಲ್ಗಾರ್ ಇವನು ಆರೋಪಿ ಇದ್ದ. ಈ ಹಳೆ ವೈಮನಸ್ಸಿನಿಂದನೇ ಈ ಘಟನೆ ಆಗಿದೆ ಅಂತ ನಮ್ಮದು ಪ್ರಿಲಿಮಿನರಿ ಎಸ್ಟಿಮೇಟ್ ಇದೆ. ಈಗಾಗಲೇ 2 ಸ್ಪೆಷಲ್ ತಂಡ ಇವರಿಗೆ ದಸ್ತಗಿರಿ ಮಾಡಲು ನಾವು ರಚನೆ ಮಾಡಿದ್ದೀವಿ. ಹಾಗೂ ಇದರ ಜೊತೆಗೇ ಪೂರ್ತಿ ನಗರದಲ್ಲಿ ಎಷ್ಟು ಕಡೆ ಕ್ಲಬ್ ನಡ್ತಾ ಇದೆ, ಅವರು DC ಅವರು ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಕ್ಲಬ್ ನಡೆಸಲಿಕ್ಕೆ, ಅದರದ್ದು ಪಾಲನೆ ಆಗ್ತಾ ಇಲ್ಲ. ಇದರದ್ದು ಒಂದು ವಾರದ ಒಳಗಡೆ ಎಲ್ಲರದ್ದು ನಾವು ಪರಿಶೀಲನೆ ಮಾಡ್ತೀವಿ. ಎಲ್ಲಿ ವಿದೌಟ್ ಪರ್ಮಿಷನ್ ಆಗಲಿ ಅಥವಾ ಪರ್ಮಿಷನ್ದು ನಿಯಮ ಬಾಹ್ಯ ಚಟುವಟಿಕೆ ಮಾಡಿಕೊಂಡು ಯಾರು ಮಾಡ್ತಾಯಿದ್ರೆ ತಕ್ಷಣವೇ ಅವರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ. ಇನ್ನೂವರೆಗೆ ಈಗ ನಮ್ಮದು 2 ತಂಡ ನಿನ್ನೆ ರಾತ್ರಿಯಿಂದ ಓಡಾಡ್ತಾ ಇದ್ದಾರೆ. ಬೇಗನೆ ಇದು ದಸ್ತಗಿರಿ ಆಗುತ್ತೆ, ಆಮೇಲೆ ಎಲ್ಲ ಡೀಟೇಲ್ಸ್ ಶೇರ್ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಈ ಇಬ್ಬರು ಗ್ಯಾಮ್ಲರ್ಸ್ ಇದ್ದಾರೆ. ಇವರ ಮೇಲೆ ಸುಮಾರು ಗ್ಯಾಮ್ಲಿಂಗ್ ಕೇಸಸ್ ಇದ್ದಾವೆ. ಇವನ್ ಸುರೇಶ್ ಜಾಲ್ಗಾರ್ ಮೇಲೆ ಅಟೆಂಪ್ಟ್ ಟು ಮರ್ಡರ್ದು ಕೇಸ್ ಇದೆ ಹೋದ ವರ್ಷ. ಅದು ಅವನ ಮೇಲೆ ಇನ್ನೂ 5 ಕೇಸಸ್ ಇದೆ. ಈ ಕಂಪ್ಲೇಂಟ್ನಲ್ಲಿ ಯಾರು ವಿಕ್ಟಿಮ್ ಇದ್ದಾನೆ ಅವನ ಮೇಲೆ ಒಟ್ಟು 5 ಕೇಸಸ್ ಇದೆ. ರಾಬರಿ ಇದೆ, ಜೂಜ್ದು ಕೇಸ್ ಇದೆ. ಈ ಪ್ರಫುಲ್ ಪಾಟೀಲ್ ಮೇಲೆ ಕೂಡ ಹಳೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. ಸೊ ಇದು ಎಲ್ಲ ನೋಡಿಕೊಂಡು ಬರೋ ದಿನಗಳಲ್ಲಿ ಇವರಿಗೆ ಗಡೀಪಾರ್ ಆಗಲಿ, ಗುಂಡಾ ಆ್ಯಕ್ಟ್ ಆಗಲಿ ಅದರಲ್ಲಿ ಕೂಡ ನಾವು ಇವ್ರ ಮೇಲೆ ಕ್ರಮ ತಗೊಳ್ತೀವಿ. ಅಂಥ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ನಮ್ಮ ಬೆಳಗಾವಿ ಊರಲ್ಲಿ ನಮಗೆ ಬೇಕಾಗಿಲ್ಲ. ಇವರಿಗೆ ಹೊರಗಡೆ ನಾವು ಕಳಿಸ್ತೀವಿ ಅಥವಾ ಜೈಲಲ್ಲಿ ಕಳಿಸ್ತೀವಿ. ಈ ಪ್ರಫುಲ್ ಪಾಟೀಲ್ ಬರೀ ಗ್ಯಾಮ್ಲಿಂಗ್ ಅಷ್ಟೇ ಇಲ್ಲ ಸರ್, ಮಟಕಾ ಸದಕ್ಕೆ ಇದನ್ನ ಮಾಡ್ತಾನೆ ಅನ್ನುವಂಥದ್ದು ಈ ಹಿಂದೆ ಕೂಡ ಅವೆಲ್ಲ ಪರಿಶೀಲನೆ ಮಾಡ್ತೀವಿ. ಇಲ್ಲಿವರೆಗೆ ಏನಾಗ್ತಾ ಇದೆ, ನಾವು ಇವರ ಮೇಲೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ದು ಸೆಕ್ಷನ್ ಪ್ರಕಾರ ಕ್ರಮ ತಗೊಳ್ತೀವಿ. ಇವರು ಫೈನ್ ಪೇ ಮಾಡ್ತಾರೆ, ಅದರಲ್ಲಿ ಜಾಸ್ತಿ ಶಿಕ್ಷೆ ಆಗಲ್ಲ. ಇನ್ನು ಮುಂದೆ ಇವರ ಮೇಲೆ ಆರ್ಗನೈಸ್ ಕ್ರೈಮ್ದು ಸೆಕ್ಷನ್ ಹಾಕ್ಕೊಂಡು ಲಾಂಗ್ ಟರ್ಮ್ ಇವರಿಗೆ ಹಿಂಡಲ್ಗ ಕಳಿಸೋದು ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಅದರದ್ದು ಕೂಡ ಸೋರ್ಸ್ ಎಲ್ಲಿಂದ ತೊಗೊಂಡಿದ್ದಾರೆ, ಎಲ್ಲಿಂದ ಪರ್ಚೇಸ್ ಮಾಡಿದರೆ ಅಲ್ಲಿವರೆಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ರೌಡಿ ಶೀಟ್ ಆಲ್ರೆಡಿ ಇರಬೇಕು ಇವ್ರದ್ದು, ನಾವು ಚೆಕ್ ಮಾಡ್ತೀವಿ ಮತ್ತು ಬಾಂಡರ್ ಕೂಡ ಮಾಡ್ತೀವಿ. ಅದು ಅವರಿಗೆ ಅರೆಸ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತದೆ. ಈ ರಾಜು ಕಡೋಲ್ಕರ್ ಆಗಿರ್ಬೋದು, ಪ್ರಫುಲ್ ಆಗಿರ್ಬೋದು, ಕೆಲವೊಂದಿಷ್ಟು ಈ ಎಲ್ಲೂರ ಕಡೆ ಭಯ್ಯ ಅಂತೇಳಿ ಒಬ್ಬ ಫೇಮಸ್ ಇದ್ದಾನೆ ಸರ್.
ಅವನಾಗಿರ್ಬೋದು, ಇವರೆಲ್ಲರೂ ಕೂಡ ತಮ್ಮ ಏರಿಯಾ ಡಿವೈಡ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಗ್ಯಾಮ್ಲಿಂಗ್ ಆಡಿಸೋದು, ರಮ್ಮಿ ಅಂತೇಳಿ ಇದನ್ನ ಮಾಡ್ತಾರೆ, ಒಳಗಡೆ ಗ್ಯಾಮ್ಲಿಂಗ್ ಮಾಡಿಸ್ಕೊಳ್ಳೋದು, ಈ ತರ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಸೊ ಆ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರಿಗೆ ಗೊತ್ತಿದ್ರು ಕೂಡ ಕೆಲವೊಂದಿಷ್ಟು ಕಡೆ ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲ, ಅದೇ ಹೇಳ್ತಾ ಇದ್ದೀನಿ. ಈಗ ನಾನು DC ಆಫೀಸಿಂದ ಲಿಸ್ಟ್ ತಗೊಳ್ತಾ ಇದ್ದೀನಿ. ಎಲ್ಲಿ ಕಡೆ ಪರ್ಮಿಷನ್ ಇದೆ ಅವ್ರದ್ದು ಕೂಡ ಪರಿಶೀಲನೆ ಮಾಡ್ತೀವಿ. ಪರ್ಮಿಷನ್ ಇಲ್ಲ ಅದು ಪ್ರಶ್ನೆನೇ ಇಲ್ಲ. ಈಗ ಬರೋ ದಿನಗಳಲ್ಲಿ ಇದು ಎಲ್ಲ ಈ ಗ್ಯಾಮ್ಲಿಂಗ್ ಮಟ್ಕ ಏನಿದೆ, ಆಲ್ರೆಡಿ ನಾವು ಹೋದ ವರ್ಷ ಎಷ್ಟು ಕೇಸ್ ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿ ಕೇಸ್ ಆಲ್ರೆಡಿ ಬುಕ್ ಆಗಿದೆ. ಆದರೂ ಕೂಡ ಈ ಹೆಚ್ಚಿನ ಪ್ರಮಾಣದಲ್ಲಿ ಇವರ ಮೇಲೆ ಕ್ರಮ ತಗೊಳ್ಳೋದು ನಾವು ಶುರು ಮಾಡ್ತೀವಿ. SP ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಈ ಏನು ಕ್ಲಬ್ಗಳಿವೆ ಸಂಪೂರ್ಣವಾಗಿ ಬಂದಾಗಿದೆ. ಆದರೆ ಬೆಳಗಾವಿ ನಗರದಲ್ಲಿ ಕೆಲವು ಕಡೆ ನಡೀತಾ ಇದೆ ಅನ್ನೋದು ಆರೋಪ ಇದೆ. ಏನಾದರೂ ಸೀರಿಯಸ್ ಆಗಿದ್ರು ಎಲ್ಲ ನಾವು ಪರಿಶೀಲನೆ ಮಾಡ್ತೀವಿ. ಎಲ್ಲೆಲ್ಲಿ ವೈಲೇಷನ್ ಆಗಿದೆ ಅಲ್ಲಿ ನಾವು ಕೂಡ ಕ್ಲೋಸ್ ಮಾಡ್ತೀವಿ. ಈಗ ಗ್ರಾಮೀಣ ಠಾಣಾ ವ್ಯಾಪ್ತಿ, ಶಹಾಪುರ ಮತ್ತು ಕಾಸ್ತಿ ಠಾಣಾ ವ್ಯಾಪ್ತಿಯಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಇವರೆಲ್ಲ ಗ್ಯಾಮ್ಲಿಂಗ್ ಆಡಿಸೋದು ಮಾಡೋದು ಮಟ್ಕ ಜೋರ್ ಮಾಡ್ತಾ ಇದಾರೆ. ನೀವು ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ರಿ. ಕೆಲವೊಂದಿಷ್ಟು ಕಡೆ ನಿಮ್ಮ ಪೊಲೀಸರು ಕೆಲವೊಂದಿಷ್ಟು ಜನ ಇವರು ಅಂತ ಹೇಳಂಗಿಲ್ಲ, ಕೆಲವೊಬ್ರು ಭಾಗಿಯಾಗಿ ವ್ಯವಸ್ಥಿತವಾಗಿ ನಡೀತಾ ಅಂತ ಏನು ಕಂಡು ಬಂದರೆ ದೇ ವಿಲ್ ಫೇಸ್ ಡಿಸಿಪ್ಲಿನರಿ ಆಕ್ಷನ್, ಇವನ್ ಸಸ್ಪೆನ್ಷನ್ ಆರ್ ಇವನ್ ಡಿಸ್ಮಿಸಲ್ ಫ್ರಮ್ ದ ಸರ್ವಿಸ್. ಈಗ ನೋಡಿ ಸರ್, ಇಲ್ಲಿ ನಿಮ್ಮ ಕಮಿಷನರ್ ಕಚೇರಿ ಮುಂದ್ಗಡೆನೆ ಇವ್ರ ಅನುಮತಿ ಇಲ್ಲದೆ ಇಷ್ಟು ರಾಜಾರೋಷವಾಗಿ ಆಡ್ತಾ ಇದ್ರು. ಯಾಕೆ ಸ್ಟೇಷನ್ ಅವ್ರಿಗೆ ಗೊತ್ತಿರ್ಲಿಲ್ವಾ? ಹಿಂಗೆ ಸರ್ ಅದು ಎಲ್ಲ ಪರಿಶೀಲನೆ ನಾವು ಮಾಡ್ತೀವಿ. ಇಂಥ ಟೈಮಲ್ಲಿ ನಿಮ್ಮವ್ರಿಗೂ ಸ್ವಲ್ಪ ಏನಾದ್ರು ಗೊತ್ತಿದ್ದು ಸುಮ್ಮನೆ ಇದ್ರ ಅಥವಾ ಗೊತ್ತಿಲ್ಲದೆ ಇದ್ರೆ ಯಾಕೆ? ಅದು ನಾನು ಇಮಿಡಿಯೇಟ್ಲಿ ಈಗ ಎನ್ಕ್ವೈರಿ ಆರ್ಡರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾರು ಪಾತ್ರ ಕಂಡು ಬರುತ್ತೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗುತ್ತೆ. ಪ್ರಫುಲ್ ಪಾಟೀಲ್ ಮೇಲೆ ನೀವು ಹಿಂದೆ ಹೇಳ್ದಂಗೆ ಅಟ್ಯಾಕ್ ಆಗಿತ್ತು ಸರ್. ಸೊ ಅದು ಅಟ್ಯಾಕ್ ಆದ್ಮೇಲೆ ಕೂಡ ಇವನು ಮತ್ತೆ ಗ್ಯಾಮ್ಲಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಸಿನ್ನೋಳಿ ಕಡೆ ವ್ಯವಸ್ಥಿತವಾಗಿ ಆಟ ಆಡ್ತಿದ್ದ ಅನ್ನುವಂಥದ್ದು ಇದೆ. ಎಲ್ಲ ನಾವು ಪರಿಶೀಲನೆ ಮಾಡ್ತೀವಿ, ಕ್ರಮ ತಗೊಳ್ತೀವಿ. ಪ್ರಕರಣದ ಆರೋಪಿಗಳ ಬಂಧನಕ್ಕಾಗಿ ನಿನ್ನೆ ರಾತ್ರಿಯಿಂದಲೇ 2 ವಿಶೇಷ ತಂಡಗಳು ಕಾರ್ಯಾಚರಣೆ ಆರಂಭಿಸಿವೆ. ಸುರೇಶ್ ಜಾಲ್ಗಾರ್ ಹಾಗೂ ಪ್ರಫುಲ್ ಪಾಟೀಲ್ ಇಬ್ಬರೂ ರೌಡಿ ಶೀಟರ್ಗಳಾಗಿದ್ದು, ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅವರ ವಿರುದ್ಧ ಗಡೀಪಾರು ಕ್ರಮ ಕೈಗೊಳ್ಳುವ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದೆ ಎಂದರು. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon 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 collection, खड़े बाजार, बेलगाम।